ಮೈಸೂರಿನ ಸರಸ್ವತಿಪುರಂ ನಿವಾಸಿ 67 ವರ್ಷದ ವೃದ್ಧೆಯೊಬ್ಬರು ತಿರುಪತಿ ಪ್ರವಾಸದ ಯೋಜನೆ ಮಾಡ್ತಾ ಇದ್ದ ವೇಳೆ ಸೈಬರ್ ವಂಚಕರ ಬಲೆಗೆ ಬಿದ್ದ ಘಟನೆ ಬೆಳಕಿಗೆ ಬಂದಿದೆ. ಹೋಟೆಲ್ ಬುಕಿಂಗ್ ಮಾಡುವ ಉದ್ದೇಶದಿಂದ ಗೂಗಲ್ನಲ್ಲಿ ನಂಬರ್ ಹುಡುಕಿದ ಕ್ಷಣವೇ ಅವರ ಜೀವನದ ಉಳಿತಾಯಕ್ಕೆ ದೊಡ್ಡ ಆಘಾತ ತಂದಿದೆ. ಪ್ರವಾಸಕ್ಕೆ ಸಿದ್ಧವಾಗಿದ್ದ ಅವರು ಕಡಿಮೆ ದರದ ಹೋಟೆಲ್ ಹುಡುಕುತ್ತಿದ್ದಾಗ ಗೂಗಲ್ನಲ್ಲಿ ಕಂಡ ನಕಲಿ ಕಸ್ಟಮರ್ ಕೇರ್ ನಂಬರಿಗೆ ಕರೆ ಮಾಡಿದ್ದಾರೆ. ಅಲ್ಲಿ ಮಾತನಾಡಿದ ವ್ಯಕ್ತಿ ಕೇವಲ 5,250 ಮುಂಗಡ ಬುಕಿಂಗ್ ಶುಲ್ಕವನ್ನು ಪಾವತಿಸಿದರೆ ರೂಮ್ ಕಾಯ್ದಿರಿಸಲಾಗುತ್ತದೆ ಎಂದು ನಂಬಿಸಿದ್ದಾರೆ. ಅದರ ನಂತರ ವಂಚಕ ಅವರ ಡೆಬಿಟ್ ಕಾರ್ಡ್ ವಿವರಗಳನ್ನು ಪಡೆದುಕೊಂಡಿದ್ದಾನೆ. ಮಾಹಿತಿ ನೀಡಿದ ಕೆಲವೇ ಕ್ಷಣಗಳಲ್ಲಿ ಅವರ ಕೆನರಾ ಬ್ಯಾಂಕ್ನಿಂದ 46,386 ಕಡಿತವಾಗಿದೆ. ತಕ್ಷಣವೇ ಅಜ್ಜಿ ಆಘಾತಗೊಂಡು ಪ್ರಶ್ನಿಸಿದಾಗ ವಂಚಕ ಹಣವನ್ನು ಮರುಪಾವತಿಸಲು ಅಂತಾರಾಷ್ಟ್ರೀಯ ಕಾರ್ಡ್ ವಿವರ ಬೇಕು ಎಂದು ಮತ್ತೊಂದು ಯುಕ್ತಿಯನ್ನು ಉಪಯೋಗಿಸಿದ್ದಾನೆ. ಅವನ ಮಾತುಗಳನ್ನು ನಂಬಿದ ಅವರು ತಮ್ಮ ಮಗನ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ ವಿವರಗಳನ್ನು ಹಂಚಿಕೊಂಡಿದ್ದಾರೆ. ನಂತರ ಹಂತವಾಗಿ ಒಟ್ಟು 4,99,242 ರೂಪಾಯಿ ಹಣ ಕಡಿತವಾಗಿದೆ. ಈ ಪ್ರಕರಣ ಸರಸ್ವತಿಪುರಂ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದು ಪೊಲೀಸರು ತನಿಖೆಯನ್ನು ಆರಂಭಿಸಿದ್ದಾರೆ. ಇದು ಹೋಟೆಲ್ ಬುಕಿಂಗ್ ಸ್ಕ್ಯಾಮ್ ಅಥವಾ ಗೂಗಲ್ ಲಿಸ್ಟಿಂಗ್ ಸ್ಕ್ಯಾಮ್ ಎಂಬ ಸೈಬರ್ ವಂಚನೆಯ ಮಾದರಿಯಾಗಿದೆ ಎಂದು ಪೊಲೀಸರು ಎಚ್ಚರಿಸಿದ್ದಾರೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.